ನ್ಯೂಸ್ 18 ಕನ್ನಡ ಬಯಲಿಗೆ ಎಳೆದಿದ್ದಂತ ಬೆಂಗಳೂರು ಮೆಟ್ರೋ ಪಿಲ್ಲರ್ ದುರಂತದ ವರದಿಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳಷ್ಟೇ ಅಲ್ಲ, ದಿಲ್ಲಿ ಮೆಟ್ರೋ ನಿಗಮದ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ದಿಲ್ಲಿ ಮೆಟ್ರೋ ನಿಗಮದ ಇಬ್ಬರು ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಬಂದಿದ್ದು ಟ್ರಿನಿಟಿ ಸರ್ಕಲ್ ಬಳಿಯ ಮೆಟ್ರೋ ಪಿಲ್ಲರ್ ದುರಸ್ತಿ ಕಾರ್ಯವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ರಾತ್ರಿಯಿಡೀ ಕೆಲಸ ಕೂಡ ಆಗಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ದಿಲ್ಲಿಯಿಂದ ಬಂದು ಅಲ್ಲಿಂದ ಬಂದಿದ್ದಂತ ಅಧಿಕಾರಿಗಳಿಂದ ರಿಪೇರಿ ಬಗ್ಗೆ ಮಾಹಿತಿ ಸಲಹೆಯನ್ನ ಪಡೆದಿದ್ದಾರೆ. ಇದೇ ವೇಳೆ ಟ್ರಿನಿಟಿ ಸರ್ಕಲ್ ಬಳಿ ವಾಹನ ಸಂಚಾರದ ವ್ಯವಸ್ಥೆಯನ್ನು ಕೂಡ ಮಾರ್ಗವನ್ನು ಕೂಡ ಬದಲಿಸಲಾಗಿದೆ. ವಾಹನ ಸವಾರರಿಗೆ ಯಾವುದೇ ತೊಂದರೆ ಆಗದಂತೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಒಂದು 8 ರಿಂದ 10 ದಿನ ಆಗ್ಬೋದು ರಿಪೇರಿ ಕೆಲಸ ಅಂತ ಹೇಳಲಾಗ್ತಿದೆ. ಮೈಸೂರಿನ ಚಾಮುಂಡಿ ಬೆಟ್ಟ ಹಾಗೂ ಬೆಟ್ಟದ ತಪ್ಪಲಿನ 23 ದೇವಸ್ಥಾನಗಳ ಅರ್ಚಕರು ಹಾಗೂ ಸಿಬ್ಬಂದಿ ಸೇರಿ 220 ಮಂದಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಅಲ್ಲಿ ಧರಣಿಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಪುನಸ್ಕಾರದಲ್ಲಿ ವ್ಯತ್ಯಯವಾಗಿದೆ. 9 ಗಂಟೆ ಬಳಿಕ ಯಾವುದೇ ಪೂಜೆ ಪುನಸ್ಕಾರ ನಡೆಯೋದಿಲ್ಲ. ಇತರೆ ಸೇವೆಗಳು ಕೂಡ ಇರೋದಿಲ್ಲ. ಕೇವಲ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಸೇವಾ ಕಾಯಮತಿ ಜೊತೆಗೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಈ ಪ್ರತಿಭಟನೆ ನಡೀತಾ ಇದೆ. ಆಷಾಢ ಶುಕ್ರವಾರದಲ್ಲಿ ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೊಂದು ವೇಳೆ ಸರ್ಕಾರ 14 ಒಳಗಡೆ ಏನಾದರೂ ಸಮಸ್ಯೆ ಬಗೆಹರಿಸದೆ ಹೋದ್ರೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಈಗ ವಿಶೇಷ ಕಾರ್ಯಕ್ರಮ ಡಿಸೆಂಬರ್ 8 ಪ್ಲಾನ್. ಸಿದ್ದರಾಮಯ್ಯನವರಿಗೆ ಹೊಸ ಟೆನ್ಷನ್ ಏನು ಪ್ರಸಾರವಾಗುತ್ತೆ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.